ವಾಶ್ ಮಾಡ್ಕೊಂಡಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಯಾಕಪ್ಪ ವೀಡಿಯೋ ಮಾಡಿಲ್ಲ ವೈಷ್ಣವಿಯವರು ಅಂತ ಅಂದ್ಕೊಂಡಿರ್ಬೋದು. ಸ್ವಲ್ಪ ಮನೇಲಿ ಏನೇನೋ ಪ್ರಾಬ್ಲಮ್ಗಳಿತ್ತು, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತೇನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಗೋಬಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಓಕೆ ಗೈಸ್, ಬನ್ನಿ ಮಾಡೋಣ, ತಿನ್ನೋಣ, ಹೇಗಿರುತ್ತೆ ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋಸ್ ಅಂತ ನೋಟಿಫಿಕೇಷನ್ ಬರುತ್ತೆ. ಅದೇ ತಕ್ಷಣ ವೀಡಿಯೋ ಕೂಡ ನೋಡ್ಬೋದು. ಬನ್ನಿ. ಫಸ್ಟಿಗೆ ನಾನು ಎಲೆಕೋಸು ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಅದು ಸಣ್ಣದಾಗಿ ಏನಿಲ್ಲ, ದಪ್ಪಕ್ಕೆ ಸ್ವಲ್ಪ ಕಟ್ ಮಾಡಿಕೊಡ್ತು ನಮ್ಮ ಮಮ್ಮಿ. ನಾನು ಕಟ್ ಮಾಡೋಕ್ಕೆ ಬಂದಿಲ್ಲ, ಅದಕ್ಕೆ ಮಮ್ಮಿನೇ ಕಟ್ ಮಾಡಿಕೊಟ್ರು. ನೆಕ್ಸ್ಟ್ ನಾನು ಒಂದು ಬೌಲ್ಗೆ ಹಾಕ್ಕೊಂಡೆ, ಅದನ್ನು ತಿರ್ಗಾ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಒಂದು 2 ಸತಿ ವಾಶ್ ಮಾಡ್ಕೊಬೇಕು ಚೆನ್ನಾಗಿ. ಅದಾದಮೇಲೆ ನೆಕ್ಸ್ಟು ನಾನು ನೀರು ಸೋರಲಿ ಅಂತ ಮಾಮೂಲಿ ಬೇರೆ ಇದಕ್ಕೆ ಹಾಕ್ಕೊಂಡೆ ಬೌಲ್ಗೆ. ತಿರ್ಗಾ ಅದಾದಮೇಲೆ ಒಂದು ಬೌಲ್ಗೆ ನಾನು ಮೈದಾ ಹಿಟ್ಟು, ಕಾರ್ನ್ಫ್ಲೋರು ಸ್ವಲ್ಪ ಹಾಕ್ಕೊಬೇಕು ಎಲ್ಲನೂ. ನಿಮಗೇನೋ ಸ್ವಲ್ಪ ಗಟ್ಟಿ ಬಂದಿಲ್ಲ ಅಂದರೆ ಇನ್ನೊಂಚೂರು ಆಮೇಲೆ ಹಾಕ್ಕೊಳ್ಳಿ. ತಿರ್ಗಾ ನೆಕ್ಸ್ಟ್ ನಾನು ಹಾಕ್ಕೊಂಡಿದ್ದು ಚಿಲ್ಲಿ ಪೌಡರ್. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಬೋದು. ಅದಾದಮೇಲೆ ಚೆನ್ನಾಗಿ ಕಲಿಸ್ಕೊಂಡೆ. ಅದು ಉಂಡುಂಡೆ ಸಿಗಬಾರ್ದು, ಚೆನ್ನಾಗಿ ಕಲಿಸ್ಕೊಬೇಕು. ನೋಡಿ ಈ ರೀತಿ ಆಗಿದೆ. ನಾನು ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರು ಎಲ್ಲ ಹಾಕ್ಕೊಂಡು ತಿರ್ಗಾ ಕ್ಲೀನಾಗಿ ಕಲಿಸ್ಕೊಂಡೆ, ಯಾಕಂದರೆ ಗಟ್ಟಿ ಇರಲಿಲ್ಲ. ತಿರ್ಗಾ ಆಮೇಲೆ ಒಂದು ಪ್ಯಾನ್ ತೊಗೋಬೇಕು. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಎಣ್ಣೆನ. ಅದಾದಮೇಲೆ ತಿರ್ಗಾ ಅದನ್ನು ಕಲಸಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು 5 ಮಿನಿಟ್ಸ್. ಅದಾದಮೇಲೆ ತಿರ್ಗಾ ಚೆನ್ನಾಗಾಗಿದೆ, ಗಟ್ಟಿಯಾಗಿದೆ. ತಿರ್ಗಾ ನೆಕ್ಸ್ಟ್ ನಾನು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಗೋಬಿನ ಹಾಕ್ತಾಯಿದ್ದೀನಿ. ಹೂಕೋಸನ್ನೆಲ್ಲ ಕಲಿಸ್ಕೊಂಡಿದ್ನಲ್ಲ ನಾನು, ಅದನ್ನೆಲ್ಲ ಹಾಕ್ಕೊತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸುಮ್ಮನೆ ರೋಡಲ್ಲೆಲ್ಲ ತೊಗೊಂಡು ಕಾಸು ಕೂಡ ವೇಸ್ಟ್ ಮಾಡಬೇಡಿ. ಸುಮ್ಮನೆ ಎಷ್ಟಾಗ್ಬೋದು, ಒಂದು 100 ರೂಪಾಯಿ 200 ರೂಪಾಯಿ ಆಗುತ್ತೆ ಅಷ್ಟೇ. ಮನೆಯವರೆಲ್ಲ ತಿನ್ಬೋದು. ಮಾಡ್ಕೊಳ್ಳಿ, ಹೇಗಿದೆ ಅಂತ ಹೇಳಿ. ತಿರ್ಗಾ ಅದಾದಮೇಲೆ ಒಂಥರ ಅದು ಫುಲ್ಲು ಉಂಡುಂಡೆ ಬಂದಿಲ್ಲ ನಾನು ಮಾಡಿರೋದು. ನೀವು ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ, ಉಂಡುಂಡೆಯಾಗಿ ಬರೋ ಥರ. ನಾನು ಸ್ವಲ್ಪ ಅದು ಇದಾಗಿ ಬಂದುಬಿಟ್ಟಿದೆ, ಅದಕ್ಕೋಸ್ಕರ ನಾನು ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡೆ. ನೋಡಿ ಇವಾಗ ಚೆನ್ನಾಗಿ ಬಂತು. ನೆಕ್ಸ್ಟು ತಿರ್ಗಾ ಹಾಕ್ಕೊಂಡಾಗ ಚೆನ್ನಾಗಿ ಬಂದಿರೋದು. ಗೋಬಿ ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಆಮೇಲೆ ಕ್ಯಾಪ್ಸಿಕಮ್ ಬೇಕು, ನಾನು 1 ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಸಾಸು, ಚಿಲ್ಲಿ ಸಾಸು, ಸೋಯಾ ಸಾಸು ತೊಗೊಂಡಿರೋದು ನಾನು. ನಿಮ್ಗೇನು ಬೇಕು. ಆಮೇಲೆ ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡೆ. ಪ್ಯಾನ್ಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದೆ. ಅದಾದಮೇಲೆ ನೆಕ್ಸ್ಟು ನಾನು ಒಂದು 5 ಸ್ಪೂನ್ ಹಾಕ್ಕೊಂಡೆ, ಯಾಕಂದರೆ ನನಗೆ ಎಷ್ಟು ಬೇಕು, ಯಾಕಂದರೆ ನಮ್ಮ ಮನೇಲಿ ತುಂಬ ಜನ ಇದ್ದಾರೆ, ಅದಕ್ಕೋಸ್ಕರ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ಚಿಕ್ಕ ಬಾಣಲಿ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಾನು ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಯಾಕಂದರೆ ಹಸಿ ವಾಸನೆ ಹೋಗಬೇಕು. ಗೋಬಿ ಅಂಗಡೀಲಿ ಬೇರೆ ಥರ ಮಾಡ್ತಾರೆ, ನಾನು ಆ ಥರ ಮಾಡಲ್ಲ. ಮನೇಲಿ ನೀಟಾಗಿ ಮಾಡಬೇಕು. ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗಬೇಕು. ಈರುಳ್ಳಿ ಸ್ಮೆಲ್ಲೆಲ್ಲ ಒಂಥರ ಸ್ಮೆಲ್ಲು ಇರಿಟೇಟ್ ಆಗುತ್ತೆ, ಅದೆಲ್ಲ ಹೋಗಬೇಕು. ಆಮೇಲೆ ತಿರ್ಗಾ ನೆಕ್ಸ್ಟ್ ಸಣ್ಣದಾಗಿ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಸಾಸು, ಚಿಲ್ಲಿ ಸಾಸ್ ಹಾಕ್ಕೊಬೇಕು ಫಸ್ಟು. ಆಮೇಲೆ ಟೊಮೆಟೊ ಸಾಸು, ಆಮೇಲೆ ಸೋಯಾ ಸಾಸ್ ಹಾಕ್ಕೊಳ್ಳಿ. ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಸೋಯಾ ಸಾಸ್ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಹುಳಿ ಬಂದುಬಿಡುತ್ತೆ, ಯಾಕಂದರೆ ಅದರಲ್ಲೂ ಉಪ್ಪು ಆ್ಯಡ್ ಆಗಿರುತ್ತೆ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಗರಂ ಮಸಾಲ ಹಾಕ್ಕೊಳ್ಳಿ, ಪೌಡರ್ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಮಾಡ್ತಿದ್ರೆ ಎಷ್ಟು ಘಮ ಅಂತಿತ್ತು ಅಂದರೆ. ಆಮೇಲೆ ನೆಕ್ಸ್ಟು ಕಾರ್ನ್ಫ್ಲೋರ್, ಅದನ್ನು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕಿ. ನನ್ನ ಕಾರ್ನ್ಫ್ಲೋರ್ ಖಾಲಿ ಆಗಿಬಿಟ್ಟಿತ್ತು, ಅದೊಂದು ಚೂರಿತ್ತು, ಅದಕ್ಕೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಇದು ಮಾಡಿದ್ದೀನಿ. ಅದು ನೆಕ್ಸ್ಟ್ ಗೋಬಿ ಹಾಕ್ಕೊಂಡೆ, ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಹಿಂಗೆ ಘಮ ಅಂತಿತ್ತು, ತುಂಬ ಚೆನ್ನಾಗಾಗಿತ್ತು ಗೈಸ್. ನೀವು ಮಾಡಿ ಮನೇಲಿ ತಿನ್ನಿ, ಹೇಗಿದೆ ಅಂತ ಹೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ತುಂಬ ಚೆನ್ನಾಗಾಗಿದೆ. ಟೇಸ್ಟ್ ಮಾಡಿ ನೀವು ಕೂಡ. ನಮ್ಮ ಮನೆಯಲ್ಲಿ ಒಂದು ರೌಂಡು ಕೂಡ ಬಂದಿಲ್ಲ ಅದು ಗೋಬಿ, ಎಲ್ಲ ಖಾಲಿ ಮಾಡಿದ್ರು. ಓಕೆ ಗಾಯ್ಸ್, ಆ್ಯಂಡ್ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ತಿರುಗಿ ನಾನು ಯಾವುದೇ ವೀಡಿಯೋ ಸಿಕ್ಕರೆ ನೋಟಿಫಿಕೇಶನ್ ಬರುತ್ತೆ, ತಕ್ಷಣ ನೀವು ವೀಡಿಯೋ ಕೂಡ ನೋಡ್ಬೋದು. ಬಾಯ್.